ಎಲ್ಲರಿಗೂ ನಮಸ್ತೆ. ನೋಡಿ, ಚಿಕ್ಕ ಚಿಕ್ಕ ಬೂತಾಯಿ ಬರ್ತಾ ಉಂಟು. ಈಗ ಒಂದು ಬಗ್ಗಡೆ ಅಷ್ಟೇ ತಗೊಂಡು ಬಂದಿದ್ದೇನೆ ಮಗುವಿಗೆ ಅಂಥೇಳಿ. ಅರ್ಧ ಕೆ ಜಿಯಷ್ಟು ನಾವು ಬೂತಾಯಿ ತಗೊಂಡು ಬಂದದ್ದು. ಇದು ಚಿಕ್ಕದು, ತುಂಬ ಒಳ್ಳೆಯದಾಗ್ತದೆ ಇದು ಫ್ರೈ ಮಾಡಲಿಕ್ಕೆ. ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕು, ಆವಾಗ ಖುಷಿಯಾಗ್ತದೆ ಕುರುಕುರಾಗಿ ತಿನ್ನಲಿಕ್ಕೆ. ನೋಡಿ, ಈಗ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡಿ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಅರಶಿನ ಹುಡಿ, ಹುಣಸೆಹಣ್ಣಿನ ರಸ, ಉಪ್ಪು, ಕೆಂಪು ಮೆಣಸಿನ ಹುಡಿ ಮತ್ತು ರೈಸ್ ಪೌಡ್ರ್, ಸ್ವಲ್ಪ ಅಕ್ಕಿ ಹುಡಿ. ಬೇಕಾದರೆ ಮಾತ್ರ ಅಕ್ಕಿ ಹುಡಿ ಹಾಕ್ಕೊಳ್ಬೇಕು, ಇಲ್ಲದ್ರೆ ಬರೀ ಇಷ್ಟೇ ಸಾಕು. ಮೆಣಸಿನ ಹುಡಿ, ಶುಂಠಿ, ಅರಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈಗ ಹುಣಸೆ ಹಣ್ಣಿನ ರಸದಲ್ಲಿ ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಪೇಸ್ಟ್ ಮಾಡಿ ಹಾಕಬಾರ್ದು. ಬೆಳ್ಳುಳ್ಳಿ ಮತ್ತು ಶುಂಠಿ ಉಂಟಲ್ಲ, ಅದನ್ನು ಜಜ್ಜಿ ಹಾಕಬೇಕು, ಅದು ತುಂಬ ಒಳ್ಳೆಯದಾಗ್ತದೆ. ಮತ್ತು ಸ್ವಲ್ಪ ಬೇಕಾದರೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ತಂದದಿಲ್ಲ, ಹಾಗೆ ನಾನು ಹಾಕಲಿಲ್ಲ. ಇದು ತುಂಬ ಚಿಕ್ಕದು, ಫ್ರೈ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ಹುಳಿ ಮೆಣಸಲ್ಲೇ ಮಾಡಿಟ್ರೆ ಅಂತೂ ತುಂಬ ಸೂಪರ್ ಆಗ್ತದೆ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಬೇಕಾದರೆ ರವೆ ಹಾಕಿ ಕೂಡ, ಬಾಂಬೆ ರವೆ ಹಾಕಿ ಕೂಡ ಫ್ರೈ ಮಾಡ್ಬೋದು. ಅದು ರಾತ್ರಿಗೆ ಫ್ರೈ ಮಾಡ್ತೇನೆ. ಈಗ ನಾನು ಸ್ವಲ್ಪ ಒಂದು 5-6 ಅಷ್ಟೇ ವೀಡಿಯೋ ಮಾಡಲಿಕ್ಕೆ ಅಂತೇಳಿ ಒಂದು 5-6 ಅಷ್ಟೇ ನಾನೀಗ ಕಾಯಿಸಿ ತೋರಿಸ್ತೇನೆ. ನೋಡಿ, ಈ ಥರ ಮಸಾಲೆ ಹೋಗಲಿಕ್ಕೆ ಈ ಥರ ಭಾಗ ಮಾಡ್ಕೊಳ್ಬೇಕು. ಅರ್ಧ ಗಂಟೆ ಮುಚ್ಚಿಡಬೇಕು. ನೋಡಿ, ಈಗ ಅರ್ಧ ಗಂಟೆ ಆಯಿತು. ಒಂದೂವರೆ ಗಂಟೆ ಆಗ್ತಾ ಬಂತು. ಹಾಗಾಗಿ ಈಗ ನಾನಿನ್ನು ಮಗುವಿಗೆ ಊಟ ಕೊಡಬೇಕು, ಮೊಮ್ಮಗುವಿಗೆ. ಹಾಗಾಗಿ ಒಂದೊಂದೇ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ರವೆ ಏನು ಹಾಕಲಿಲ್ಲ. ಈಗ ತುಂಬ ಮೀನು ಸಿಗ್ತಾ ಇದೆ ಕಡಿಮೆ ರೇಟಿಗೆ, ತುಂಬ ಒಳ್ಳೆಯದ ರುಚಿ ಕೂಡ ಉಂಟು. ಈಗ ಮೀನು ತವಾ ಫ್ರೈ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ತುಂಬ ಎಣ್ಣೆ ಏನು ಬೇಡ ಇದಕ್ಕೆ. ಒಂದು 4 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದೇನೆ. ಮುಳ್ಳು ತುಂಬ ಇದೆ ಅಂಥೇಳಿ ಬೂತಾಯಿ ಮೀನನ್ನು ನಾನು ಮಗುವಿಗೆ ಕೊಡುವುದಿಲ್ಲ ನಾವು. ಅಂದರೆ ಮುಳ್ಳಿರ್ತದಲ್ಲ, ಅದು ಗೊತ್ತಾಗೋದಿಲ್ಲ. ಹಾಗಾಗಿ ಬಂಗಡೆ ಮೀನಾದರೆ ಸ್ವಲ್ಪ ಗೊತ್ತಾಗ್ತದೆ. ಅದಕ್ಕೆ ಬೇಕಾಗಿ ಮಗುವಿಗೆ ಬೇಕಾಗಿ ಬಂಗಡೆ ಮೀನು ತಂದದ್ದು ನಾನು. ನೋಡಿ, ಇದು ಬರೀ ಮೆಣಸು ಮತ್ತು ಅಕ್ಕಿ ಹುಡಿ ಹಾಕಿ ರವೆಯಲ್ಲಿ ಕೂಡ ಫ್ರೈ ಮಾಡಬೇಕು, ಅಥವಾ ಡೀಪ್ ಎಣ್ಣೆಗೆ ಕೂಡ ಹಾಕಬೇಕು. ಅದು ಕೂಡ ತುಂಬ ಸೂಪರ್ ಆಗ್ತದೆ. ನೋಡಿ, ನಾನು ಸ್ವಲ್ಪ ಡ್ರೈ ಆಗಿ ಕಾಯಿಸ್ಕೊಳ್ತೇನೆ. ತುಂಬ ಒಳ್ಳೆಯ ರುಚಿಯಾಗ್ತದೆ ಅದು ತಿನ್ನಲಿಕ್ಕೆ ಕೂಡ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.